ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ಹರೀಶ್. ಇವತ್ತು ನಾನು ಡಾಕ್ಟರ್ ವೈ ಮಂಜುನಾಥ್ ಈ ಹೆಸರು ಕೇಳಿರ್ತೀರಿ. 3-4 ದಿನದಿಂದ ಈ ಹೆಸರು ಬಹಳಷ್ಟು ಓಡಾಡ್ತಾ ಇದೆ. ಯಾಕಂದ್ರೆ ಡಾಕ್ಟರ್ ವೈ ಮಂಜುನಾಥ್ ಅಬಕಾರಿ ಇಲಾಖೆಯಲ್ಲಿ ಆಯುಕ್ತರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರ ಮನೆಯ ಮೇಲೆ ಇಡಿ ದಾಳಿ ಆಗತ್ತೆ 2 ದಿವಸದ ಹಿಂದೆ. ಇವರು ಜಾರಕಿಹೊಳಿ ಕುಟುಂಬದ ನೇರ ಸಂಬಂಧಿ ಅಂದ್ರೆ ಕುಟುಂಬದವರೇ ಅಂತ ಹೇಳಬೇಕು. ಯಾಕಂದ್ರೆ ಬಾಮೈದ ಆಗ್ಬೇಕು. ಹೇಳ್ತೀನಿ ಎಲ್ಲವನ್ನ ಏನೇನು ಹೇಗೆ ಅಂತ. ನೋಡಿ, ಇವರು ಜಾರಕಿಹೊಳಿ ಬ್ರದರ್ಸ್ ಏನಿದ್ದಾರೆ ಅವರ ಸಹೋದರಿಯ ಪತಿಯಾಗಿರ್ತಾರೆ, ಗಂಡ ಆಗಿರ್ತಾರೆ. ಹಾಗಾಗಿ ಇವರು ನೇರವಾಗಿ ಜಾರಕಿಹೊಳಿ ಕುಟುಂಬಕ್ಕೆ ಇವರು ನೇರ ಸಂಬಂಧಿಯಾಗಿರ್ತಾರೆ. ಆಮೇಲೆ ಇನ್ನೊಂದು ವಿಚಾರ ಏನು ಅಂತಂದ್ರೆ, ಇವರು ತಂದೆ MP ಆಗಿದ್ದಂಥವ್ರು, ಸಂಸದರಾಗಿದ್ದಂಥವ್ರು. ಯಾರು ಈಗ ಏನು ದಾಳಿ ಆಗಿದೆ ಮಂಜುನಾಥ್, ಡಾಕ್ಟರ್ ವೈ ಮಂಜುನಾಥ್, ಇವರ ತಂದೆ ವೈ ದೇವೇಂದ್ರಪ್ಪ ಅಂತ. ನೀವು ಈ ಹೆಸರನ್ನು ಕೇಳಿರ್ತೀರಿ. ಬಳ್ಳಾರಿ ಭಾಗದವರಾಗಿದ್ರೆ ಗೊತ್ತಾಗಿರುತ್ತೆ. ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಮಾಜಿ ಸಂಸದರು ಇವರು. ಬಿಜೆಪಿಯ ಮಾಜಿ ಸಂಸದರು, ಬಿಜೆಪಿಯಲ್ಲಿದ್ದಂಥವ್ರು. ಓಕೆ, ಈಗ ಇಡಿ ದಾಳಿ ಆಗಿದೆ. ಇಡಿ ದಾಳಿಯಲ್ಲಿ ಒಂದಷ್ಟು ನಿಮ್ಗೆ ಈಗಾಗಲೇ ಗೊತ್ತಿರುತ್ತೆ ಏನೇನು ವಶಪಡಿಸ್ಕೊಂಡಿದ್ದಾರೆ ಅಂತ ಹೇಳಿ. 5.5 ಕೋಟಿ ನಗದು. ನೋಡಿ, ಯಾರೇ ಆಗ್ಲಿ ಮನೆಯಲ್ಲಿ 2 ಲಕ್ಷಕ್ಕಿಂತ ಜಾಸ್ತಿ ಇಟ್ಕೊಳ್ಳಂಗೇ ಇಲ್ಲ. ಆದರೆ ಒಬ್ಬ ಸರ್ಕಾರಿ ಅಧಿಕಾರಿಯಾಗಿ ಒಂದು ಉನ್ನತ ಹುದ್ದೆಯಲ್ಲಿದ್ದಂತಹ ವ್ಯಕ್ತಿ 5.5 ಕೋಟಿ ರೂಪಾಯಿ ನಗದು ಕ್ಯಾಶ್ನ ಮನೇಲಿ ಇಟ್ಕೊಂಡಿದ್ರು. ಇದು ಇಡಿ ದಾಳಿಯ ವೇಳೆ ಈ 5.5 ಕೋಟಿ ನಗದು ಅಧಿಕಾರಿಗಳಿಗೆ ಸಿಕ್ಕಿದೆ. ಜೊತೆಗೆ 7.8 ಕೋಟಿ ಮೌಲ್ಯದ ಚಿನ್ನಾಭರಣ. ಅಂದ್ರೆ ಎಷ್ಟು ಕೆಜಿ ಆಗತ್ತೆ ಲೆಕ್ಕ ಹಾಕಿ. ಇವತ್ತು 7,80,00,000 ಚಿನ್ನಾಭರಣ ಸಿಕ್ಕಿದೆ ಮನೆಯಲ್ಲಿ. ಕೆಜಿ ಚಿನ್ನಾಭರಣ ಒಬ್ಬ ಗೌರ್ಮೆಂಟ್ ಆಫೀಸರ್ ಮನೆಯಲ್ಲಿ ಸಿಕ್ಕಿರುವಂತದ್ದು ಇದು. ಓಕೆ, ಈ ದಾಳಿ ಕಾರಣ ಏನು ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಇದು ಹಿಂದೆ ಒಂದ್ಸಲ ಅಂದ್ರೆ ಹಿಂದೆ 2011-12 ಸಮಯದಲ್ಲಿ ಒಂದು ಲೋಕಾಯುಕ್ತ ದಾಳಿ ಆಗಿತ್ತು. ಯಾಕಾಯ್ತು ಅಂತ ಆಮೇಲೆ ಹೇಳ್ತೀನಿ ನಾನು. ಆ ದಾಳಿಯ ಹಿನ್ನೆಲೆಯಲ್ಲಿ ಮತ್ತು ಆ ದಾಳಿಯ ಸಂದರ್ಭದಲ್ಲಿ ದಾಖಲಾದಂತ ಪ್ರಕರಣ FIR ಏನ್ ದಾಖಲಾಗಿತ್ತು, ಆ ಸಂದರ್ಭದಲ್ಲಿ ಒಂದಷ್ಟು ಮಾಹಿತಿಗಳು ಏನ್ ಸಿಕ್ಕಿತ್ತು, ಅದರ ಆಧಾರದ ಮೇಲೆ ಈಗ ಇಡಿ ದಾಳಿ ಆಗಿರುವಂತದ್ದು. ಏನ್ ಮಾಹಿತಿ ಸಿಕ್ಕಿತ್ತು ಇಡಿ ಅಧಿಕಾರಿಗಳಿಗೆ ಆ FIR ನಲ್ಲಿ, 2011-12 FIR ಅಲ್ಲಿ ಅಂತಂದ್ರೆ, ಇಲ್ಲಿ ಅಕ್ರಮವಾಗಿ ಹಣ ಸಾಗಣೆ ಆಗಿರುವಂತಹ ಒಂದಷ್ಟು ಮಾಹಿತಿ ಸಿಕ್ಕಿತ್ತು. ಇಲಾಖೆಯಲ್ಲಿ ಭ್ರಷ್ಟಾಚಾರದ ಕ್ರಮ ಅಂದ್ರೆ ಒಂದಷ್ಟು ಭ್ರಷ್ಟಾಚಾರ ಆಗಿದೆ. ಯಾಕಂದ್ರೆ ಇವರು ಉನ್ನತ ಹುದ್ದೆಯಲ್ಲಿದ್ರು, ಇವರು ಒಂದಷ್ಟು ಭ್ರಷ್ಟಾಚಾರ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇಡಿ ಅಧಿಕಾರಿಗಳಿಗೆ ಸಿಕ್ಕಿತ್ತು. ಲೋಕಾಯುಕ್ತ ಅಧಿಕಾರಿಗಳಿಗೂ ಕೂಡ ಈ ಮಾಹಿತಿ ಸಿಕ್ಕಿತ್ತು. ಮತ್ತೆ ವಿದೇಶಿ ಹಣ ವಿನಿಮಯ ಆಗಿದೆ ಅನ್ನುವಂತ ಮಾಹಿತಿ ಕೂಡ ಸಿಕ್ಕಿತ್ತು. ಹಾಗಾಗಿ ಅನುಮಾನಾಸ್ಪದ ವಿದೇಶಿ ವ್ಯವಹಾರ ಆಗಿದೆ ಅನ್ನುವಂಥದ್ದು, ಮತ್ತೆ ಆದಾಯಕ್ಕಿಂತ ಹೆಚ್ಚಿನ ಆಸ್ತಿ ಗಳಿಕೆ ಮಾಡಿದ್ದಾರೆ ಇವರು ಅನ್ನುವಂಥದ್ದು ಕೂಡ ಒಂದು ಆರೋಪ ಆಗಿದೆ. ಈ ಎಲ್ಲದರ ಹಿನ್ನೆಲೆಯಲ್ಲಿ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಹಾಗಾದ್ರೆ ಮೊದಲಿಗೆ ಇವರ ವೃತ್ತಿ ಜೀವನ ಎಲ್ಲಿಂದ ಶುರುವಾಯಿತು ಅಂತ ನಾವು ನೋಡೋದಾದ್ರೆ, ನೋಡಿ, ಇವರು 2002ರಲ್ಲಿ KPSC ಎಕ್ಸಾಮ್ ಮೂಲಕ ಅಂದ್ರೆ KPSCಯ ಮೂಲಕವಾಗಿ ಅವರು ಅಂದ್ರೆ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿ ಆ ಮೂಲಕವಾಗಿ ನೇರವಾಗಿ ಅಬಕಾರಿ ಇಲಾಖೆಗೆ ಅವರು ನಿಯೋಜನೆ ಆಗ್ತಾರೆ, ವೃತ್ತಿ ಶುರು ಮಾಡ್ತಾರೆ 2002ನೇ ಇಸವಿಯಲ್ಲಿ. 3 ವರ್ಷ ಪ್ರೊಫೆಷನಲಿ ಪೀರಿಯಡ್ ಇರುತ್ತೆ, ಅಂದ್ರೆ 3 ವರ್ಷ ಟ್ರೈನಿಂಗ್ ಪೀರಿಯಡ್ ಅದಿರುತ್ತೆ. ಅದಾದ ನಂತರ 2005ರಲ್ಲಿ ಅವರನ್ನ ಅಬಕಾರಿ ಸೂಪರಿಂಟೆಂಡೆಂಟ್ ಆಗಿ ನೇಮಕವನ್ನ ಮಾಡಲಾಗತ್ತೆ. ಯಾವಾಗ 2005, 3 ವರ್ಷ ಏನು ಪ್ರೊಫೆಷನಲಿ ಪೀರಿಯಡ್ ಮುಗಿದ ನಂತರ. ಆಮೇಲೆ 2008ರಿಂದ ಅವರು 2013ರ ಅವಧಿಯಲ್ಲಿ ಅವರು ಮೈಸೂರಲ್ಲಿ ಉಪ ಆಯುಕ್ತರಾಗಿರ್ತಾರೆ. ಮೈಸೂರಲ್ಲಿ ಅಬಕಾರಿ ಇಲಾಖೆ ಉಪ ಆಯುಕ್ತರಾಗಿ DC ಆಗಿ ಕೆಲಸ ಮಾಡ್ತಾರೆ. ನೋಡಿ, ಇದೇ ಸಂದರ್ಭದಲ್ಲಿ ಅಂದ್ರೆ 2008ರಿಂದ ಏನ್ ಶುರುವಾಗತ್ತೆ ಮೈಸೂರಲ್ಲಿ ಅವರ ಕೆಲಸ ಶುರುವಾಗತ್ತೆ. ಯಾವಾಗ ಪ್ರೊಫೆಷನಲ್ ಹುದ್ದೆಯನ್ನ ಮುಗಿಸಿ ಬಂದ ತಕ್ಷಣ ಉಪಾಯುಕ್ತರಾಗಿ ಏನ್ ಕೆಲಸ ಮಾಡ್ತಾರೆ, ಅಲ್ಲೇ ಅಕ್ರಮಗಳು ಶುರುವಾಗತ್ತೆ. ಆವಾಗಿಂದಾನೆ ಕೂಡ ಆವಾಗಲೇ 2011-12ರಲ್ಲೇ ಲೋಕಾಯುಕ್ತ ಅಧಿಕಾರಿಗಳು ಒಂದಷ್ಟು ಖಚಿತ ಮಾಹಿತಿಯ ಆಧಾರದ ಮೇಲೆ ಮೈಸೂರಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಕಚೇರಿಯ ಮೇಲೆ ದಾಳಿ ಮಾಡ್ತಾರೆ. ಕಚೇರಿಯಲ್ಲೇ ಈ ವೈ ಮಂಜುನಾಥ್ ಅವರನ್ನ ಅರೆಸ್ಟ್ ಮಾಡ್ತಾರೆ ಕೂಡ 2011-12ರಲ್ಲಿ. ಆವಾಗ ನ್ಯಾಯಾಂಗ ಬಂಧನ 11 ದಿನ ಇದೇ ಮಂಜುನಾಥ್ ಅವರು ನ್ಯಾಯಾಂಗ ಬಂಧನಕ್ಕೊಳಗಾಗ್ತಾರೆ, ಜೈಲಲ್ಲಿರ್ತಾರೆ 11 ದಿನ ಇವರು. ಅದಾದ ನಂತರ ಬರ್ತಾರೆ ಕೇಸು. ಆಮೇಲೆ ಅದಕ್ಕೆ ಸರಿಯಾದ ಮಾಹಿತಿ ಇಲ್ಲ. ಲೋಕಾಯುಕ್ತ ಅಧಿಕಾರಿಗಳು ಸರಿಯಾಗಿ ಅಂದ್ರೆ ಈ FIR ಹಾಕುವ ಮುನ್ನ ಸರಿಯಾದ
ಪ್ರಿಪರೇಷನ್ ಅಥವಾ ಅದರ ಪದ್ಧತಿ ಏನಿದೆಯಲ್ಲ, ನೀತಿ ನಿಯಮಗಳನ್ನ ಸರಿಯಾಗಿ ಮಾಡ್ಕೊಂಡಿಲ್ಲ, ಹಾಗೆ ಹೀಗೆ ಅಂತ ಹೇಳಿ ಆ ಕೇಸ್ ಕ್ವಾಶ್ ಆಗ್ಬಿಡುತ್ತೆ. ಆಯ್ತಾ, ಅದನ್ನ ಸತೀಶ್ ಜಾರಕಿಹೊಳಿ ಅವರು ಕೂಡ ಹೇಳಿದ್ರು. ಆ ಹಿಂದಿನ ಕೇಸ್ ಏನಿದೆಯಲ್ಲ ಅದು ಕ್ವಾಶ್ ಆಗಿದೆ ಅಂತ ಕೂಡ ಸತೀಶ್ ಜಾರಕಿಹೊಳಿ ಮೊನ್ನೆ ಮಾತಾಡಿದಾಗ ಕೂಡ ಅದನ್ನ ಹೇಳಿದ್ರು ಅವರು. ಆ ಕೇಸ್ ಕ್ವಾಶ್ ಆಗತ್ತೆ ಅಂದ್ರೆ ರದ್ದಾಗತ್ತೆ, ಆ ಕೇಸು ಮುಗೀತು. ಅದಾದ ನಂತರ 2013 ನಂತರ ಅವರು ಅಂದ್ರೆ 2013 ಅವರು ಕೇಸ್ ರದ್ದಾದ ಮೇಲೆ ಕಂಟಿನ್ಯೂ ಆಗತ್ತೆ, ಕೆಲಸ ಮಾಡ್ಕೊಂಡು ಹೋಗ್ತಾರೆ ಮೈಸೂರಲ್ಲೇ. ಅದಾದ ನಂತರ 2013 ನಂತರ ಬೆಳಗಾವಿಗೆ ಹಾಕಿಸ್ಕೊತಾರೆ. ಬೆಳಗಾವಿಗೆ ಏನಾಗಿ ಜಾಯಿಂಟ್ ಕಮಿಷನರ್ ಆಗಿ, ಬೆಳಗಾವಿ ಜಿಲ್ಲೆಯ ಅಬಕಾರಿ ಇಲಾಖೆಯಲ್ಲಿ ಅವರು ಜಾಯಿಂಟ್ ಕಮಿಷನರ್ ಆಗಿ, ಜಂಟಿ ಆಯುಕ್ತರಾಗಿ ಕೆಲಸವನ್ನ ನಿರ್ವಹಿಸೋದಕ್ಕೆ ಶುರು ಮಾಡ್ತಾರೆ. 2013ರಿಂದ ಅವರು ಹತ್ರ ಇಲ್ಲಿಯವರೆಗೂ ಕೂಡ ಎಲ್ಲೂ ಹೋಗಿಲ್ಲ. 11-12 ವರ್ಷ ಆಯ್ತು ಬೆಳಗಾವಿಯಲ್ಲೇ ಕೆಲಸ ಮಾಡ್ಕೊಂಡಿದ್ದಾರೆ. ಬೆಳಗಾವಿಯಲ್ಲೇ ಇವತ್ತಿನಗೂ ಎಲ್ರಿಗೂ 2 ವರ್ಷ 3 ವರ್ಷ 4 ವರ್ಷ ಅಥವಾ 5 ವರ್ಷಕ್ಕೆ ಟ್ರಾನ್ಸ್ಫರ್ ಆಗುತ್ತೆ, ಬೇರೆ ಬೇರೆ ಕಡೆ ಹಾಕತ್ತಾರೆ. ಆದರೆ ಈ ವ್ಯಕ್ತಿ ಮಂಜುನಾಥ್ ಏನಿದಾರಲ್ಲ, ಪ್ರಭಾವಿ ಹಿನ್ನೆಲೆ ಇದೆ ಇವರಿಗೆ. ಹಾಗಾಗಿ ಬೆಳಗಾವಿ ಬಿಟ್ಟು ಅಲ್ಲಾಡ್ಲೇ ಇಲ್ಲ, ಅಲ್ಲೇ ಕೂತ್ಕೊಂಡ್ರು, ಪ್ರಭಾವಿ ಹುದ್ದೆಗಳನ್ನ ಅಲಂಕರಿಸಿದ್ರು, ಕೆಲಸ ಮಾಡ್ಕೊಂಡು ಬಂದ್ರು. ಮತ್ತೆ ಇದೇ ಸಂದರ್ಭದಲ್ಲಿ ಈಗ ಅಂದ್ರೆ ಅವರು ಆಯುಕ್ತರ ಜಾಯಿಂಟ್ ಕಮಿಷನರ್ ಆಗಿದ್ರು. ಈ ಸಂದರ್ಭದಲ್ಲಿ ಈಗ ಇಡಿ ದಾಳಿ ಆಗಿರುವಂತದ್ದು. 11 ವರ್ಷ ಅಲ್ಲೇ ನಿಂತಿದ್ದಾರೆ. ಯಾರು ಕೂಡ ಇವರನ್ನ ಪ್ರಶ್ನೆ ಮಾಡಲಿಲ್ಲ ಇಲ್ಲಿವರೆಗೂ ಕೂಡ. ಯಾಕೆ ಇವರನ್ನ ಟ್ರಾನ್ಸ್ಫರ್ ಮಾಡಲಿಲ್ಲ ಅಥವಾ ಇಲ್ಲೇ ಯಾಕೆ ಇಷ್ಟು ವರ್ಷಗಳ ಕಾಲ ಮುಂದುವರಿತಾರೆ ಅಂತ ಯಾರೂ ಕೂಡ ಪ್ರಶ್ನೆ ಮಾಡಲಿಲ್ಲ. ಇಡಿ ಶಂಕೆ ಇರುವಂತದ್ದು ಏನು ಅಂತಂದ್ರೆ ಅಕ್ರಮವಾಗಿ ಹಣ ವರ್ಗಾವಣೆ ಆಗಿದೆ ಅನ್ನುವಂಥದ್ದು. ಆಮೇಲೆ ಇಲ್ಲಿ ಆ ಹಿಂದಿನ ಕೇಸ್ ಬಗ್ಗೆ ನಾನು ನಿಮ್ಗೆ ಒಂದು ಸಣ್ಣ ಮಾಹಿತಿ. ಏನಾಗಿತ್ತು ಅಂತಂದ್ರೆ, ಲಂಚ ಪ್ರಕರಣದಲ್ಲಿ 2011ರಲ್ಲಿ ಅರೆಸ್ಟ್ ಆದ್ರಲ್ಲ, ಯಾಕೆ ಅನ್ನೋದಾದ್ರೆ ಅಲ್ಲಿ ಒಂದು ವೈನ್ ಶಾಪ್ ನ ಲೈಸೆನ್ಸ್ ನ ರಿನ್ಯೂಲ್ ಮಾಡಬೇಕಾಗಿತ್ತು. ಈ ಸಂದರ್ಭದಲ್ಲಿ ರಿನ್ಯೂಲ್ ಮಾಡುವಂತ ಸಂದರ್ಭದಲ್ಲಿ ಆ ವೈನ್ ಶಾಪ್ ಮಾಲೀಕರಿಂದ ಈ ವ್ಯಕ್ತಿ ಅಂದ್ರೆ ವೈ ಮಂಜುನಾಥ್ ಅವರು ಲಂಚವನ್ನ ಪಡ್ಕೊಂಡಿದ್ದಾರೆ ಅನ್ನುವಂತಹ ಆರೋಪದ ಮೇಲೆಗೆ, ಅಂದ್ರೆ ಅದು ಕೂಡ ಪ್ರೂವ್ ಆಗತ್ತೆ. ಅದಾದ ಮೇಲೆ ಅರೆಸ್ಟ್ ಮಾಡ್ತಾರೆ 2011-12. ಅದಾದ ನಂತರ ಅವರು ಕ್ವಾಶ್ ಆಗತ್ತೆ, ಅದು ಇದು ಆಯ್ತು. ಈಗ ಇಡಿ ಈಗ ಬಂದಿದೆ. ಒಂದು ಕಪ್ಪು ಹಣ ಅಂದ್ರೆ ಬೇನಾಮಿ ಹಣವನ್ನ ಇಲ್ಲಿ ವರ್ಗಾವಣೆ ಆಗ್ತಾ ಇದೆ ಅಂತ ಹೇಳಿ. ಆಮೇಲೆ ಇನ್ನೊಂದು ವಿಚಾರ ನಿಮ್ಗೆ ಎಲ್ರಿಗೂ ಈಗ ಗೊತ್ತಾಗಿದೆ, ಯಾಕಂದ್ರೆ ಅವರ ಕೈಯಲ್ಲಿ ಈಗಾಗಲೇ ಸಾಕಷ್ಟು ವೈನ್ ಶಾಪ್ ಅಥವಾ ಬಾರ್ ಅಂಡ್ ರೆಸ್ಟೋರೆಂಟ್ ಇಂಥದ್ರದ್ದೆಲ್ಲ ಲೈಸೆನ್ಸ್ಗಳು ಬೇನಾಮಿಯಾಗಿ ಮಾಡಿದ್ದಾರೆ. ಅವರ ಡ್ರೈವರ್ ಹೆಸರಲ್ಲಿದೆ, ಅವರ ಹೆಂಡತಿ ಹೆಸರಲ್ಲಿದೆ, ಅವರ ಸಂಬಂಧಿಕರುಗಳ ಹೆಸರಲ್ಲಿದೆ. ಸಾಕಷ್ಟು ಒಂದಷ್ಟು ಲೈಸೆನ್ಸ್ಗಳನ್ನು ಇವರು ಹೊಂದಿದ್ದಾರೆ ಅನ್ನುವಂಥದ್ದು. ಆಮೇಲೆ ಈ ಹಣ ವರ್ಗಾವಣೆ ಹೇಗೆ ಅಂತ ಹೇಳ್ತೀನಿ ನಿಮ್ಗೆ. ಇವರು ಉನ್ನತ ಅಧಿಕಾರಿ ಆಗಿರೋದ್ರಿಂದ ಅಂದ್ರೆ DC ಆಗಿರೋದ್ರಿಂದ. ಆಮೇಲೆ ಇವ್ರನ್ನ ಇನ್ನೊಂದು ವಿಚಾರ ಮರ್ತ್ಬಿಟ್ಟೆ ನಾನು, ಇವರನ್ನ ಬೆಳಗಾವಿಗೆ ಏನ್ ಜಾಯಿಂಟ್ ಕಮಿಷನರ್ ಹಾಕ್ತಾರಲ್ಲ, ಆ ಸಂದರ್ಭದಲ್ಲಿ ಇವರನ್ನ IAS ಅಧಿಕಾರಿ, ಕೇಡರ್ ಅಧಿಕಾರಿ ಇರ್ತಾರಲ್ಲ, ಆ ಲೆವೆಲ್ಗೆ ಶಿಫಾರಸ್ ಮಾಡಬೇಕು ಅನ್ನುವಂತ ಶಿಫಾರಸ್ ಕೂಡ ಹೋಗಿತ್ತು. IAS ಇದಾಗ್ಬೇಕು ಅಂತ ಹೇಳಿ ಇವ್ರನ್ನ ಮಾಡಬೇಕು ಅಂತ ಕೂಡ ಶಿಫಾರಸ್ ಕೂಡ ಹೋಗಿತ್ತು. ಅದೇನ್ ಆಗಿರ್ಲಿಲ್ಲ, ಅಲ್ಲಿಗೆ ಅದು ನಿಂತು ಹೋಯ್ತು. ಅದಾದ್ಮೇಲೆ ನಾನು ಈಗ ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ಹಣ ಹೇಗೆ ವರ್ಗಾವಣೆ ಆಯ್ತು ಅನ್ನೋಂಥದ್ದು. ಯಾಕಂದ್ರೆ ಇವರು ದೊಡ್ಡ ಮಟ್ಟದ ಅಧಿಕಾರಿ ಆಗಿರೋದ್ರಿಂದ, ಉನ್ನತ ಅಧಿಕಾರಿ ಆಗಿರೋದ್ರಿಂದ ಟ್ರಾನ್ಸ್ಫರ್ ಇರಬಹುದು, ರಿನ್ಯೂವಲ್ ಇರಬಹುದು, ಅಥವಾ ಮತ್ತೊಂದು ಎಲ್ಲಾ ವಿಭಾಗವು ಕೂಡ ಇವರ ಅಂಡರ್ ಅಲ್ಲೇ ಬರೋದ್ರಿಂದ ಇಲ್ಲಿ ಹಣ ವರ್ಗಾವಣೆ ಆಗತ್ತೆ. ಅಂದ್ರೆ ಲಂಚ ಸ್ವೀಕಾರ ಆಗತ್ತೆ. ಕೋಟಿ ಹಣ ಬಂದು ಹೋಗ್ತಾ ಇರತ್ತೆ. ಈ ಹಣವನ್ನ ಇವರು ವೈಟ್ ಮಾಡ್ಕೊಂಡ್ರೆ ಬ್ಲ್ಯಾಕ್ ಮನಿ, ಇದನ್ನ ವೈಟ್ ಮಾಡ್ಕೊಳ್ಳೋದಕ್ಕೆ ಈ ಇವರ ಹೆಂಡತಿ ಹೆಸರಲ್ಲೋ, ಡ್ರೈವರ್ ಹೆಸರಲ್ಲೋ, ಅಥವಾ ಸಂಬಂಧಿಕರ ಹೆಸರಲ್ಲೋ ವೈನ್ ಶಾಪ್, ಬಾರ್ ಅಂಡ್ ರೆಸ್ಟೋರೆಂಟ್ ಇವೆಲ್ಲ ಏನಿತ್ತಲ್ಲ, ಇದರಲ್ಲಿ ಹಾಕಿ ವೈಟ್ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಇಡಿ ಅಧಿಕಾರಿಗಳಿಗೆ ಸಿಕ್ಕಿದೆ. ಅಂದ್ರೆ ಬ್ಲ್ಯಾಕ್ ಅಮೌಂಟ್ ನ ವೈಟ್ ಮಾಡ್ಕೊಳ್ಳುವಂಥದ್ದು, ಹೀಗೆ ಬಿಸ್ನೆಸ್ ಅನ್ನ ತೋರಿಸಿ ವೈಟ್ ಮಾಡ್ಕೊಳ್ಳುವಂಥದ್ದು. ಆಮೇಲೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಡೈರಿ ಕೂಡ ಸಿಕ್ಕಿದೆ. ಆ ಡೈರಿಯಲ್ಲಿ ಯಾರ್ಯಾರಿಂದ ಎಷ್ಟೆಷ್ಟು ಹಣವನ್ನ ವಸೂಲಿ ಮಾಡಲಾಗಿದೆ, ಅವರ ಹೆಸರು, ಅಮೌಂಟು, ಡೇಟು ಎಲ್ಲಾ ಕೂಡ ಆ ಡೈರಿಯಲ್ಲಿ ಬರೆದಿಟ್ಟಿದ್ದಾರೆ. ಆ ಡೈರಿ ಕೂಡ ಅಧಿಕಾರಿಗಳ ಕೈಗೆ ಸಿಕ್ಕಿದೆ ಈಗ. ಹಾಗಾಗಿ ಇನ್ನು ಅಧಿಕಾರಿಗಳು ಯಾವ ರೀತಿ ಕ್ರಮವನ್ನ ತೆಗೆದುಕೊಳ್ತಾರೆ ಕಾದ್ ನೋಡ್ಬೇಕಾಗಿದೆ, ಗೊತ್ತಿಲ್ಲ. ಯಾಕಂದ್ರೆ ಇದು ಬಹಳ ದೊಡ್ಡ ಮಟ್ಟದಲ್ಲಿ ಅವರು ಅದರಲ್ಲಿ ಇರುವಂತಹ ಹೆಸರೇನಿದೆಯಲ್ಲ ಡೈರಿಯಲ್ಲಿ, ದೊಡ್ಡವರ ಹೆಸರು ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಆ ದೊಡ್ಡವರು ಯಾರು, VIP-ಗಳು, ಅವರಿಗೂ ಕೂಡ ಈಗ ಭಯ ಕಾಡ್ತಾ ಇದೆ ಒಂದು ಕಡೆಗೆ. ಯಾಕಂದ್ರೆ ಇಡಿ ಯಾವಾಗ ಯಾರ ಅಧಿಕಾರಿಗಳ ಅಥವಾ ರಾಜಕಾರಣಿಗಳು ಯಾರ ಮನೆ ಮೇಲೆ ದಾಳಿ ಮಾಡುತ್ತೋ ಗೊತ್ತಿಲ್ಲ. ಯಾಕಂದ್ರೆ ಕಂಪ್ಲೀಟ್ ಆಗಿ ಇವರ ಹಿನ್ನೆಲೆ ಎಲ್ಲವೂ ಕೂಡ ಹೊರಗಡೆ ಬರುವಂತದ್ದು ಸದ್ಯದಲ್ಲೇ
ಆಗತ್ತೆ. ಇನ್ನು ಯಾರ್ಯಾರಿಗೆ ಈ ಒಂದು ಶಾಕ್ ಆದಿದೆಯೋ ಗೊತ್ತಿಲ್ಲ, ನೋಡ್ಬೇಕಾಗಿದೆ. ನೋಡೋಣ. ಈಗ ಇಡೀ ಒಟ್ಟಾರೆ ಒಂದು ದಿನ ಕಂಪ್ಲೀಟ್ ಆಗಿ, ಒಂದು ದಿನ ಸಾಕಾಗ್ಲಿಲ್ಲ ಅಂದ್ರೆ ಅಷ್ಟು ಆಸ್ತಿಗಳಿವೆ, ಬೇರೆ ಬೇರೆ ಕಡೆಗಳಲ್ಲಿ ಇವರ ಆಸ್ತಿಗಳು ಕೂಡ ಇತ್ತು, ಅದನ್ನು ಕೂಡ ಮುಟ್ಟುಗೋಲು ಹಾಕೊಳ್ಳಾಗಿದೆ. ಈಗ ವಿಚಾರಣೆ ನಡೀತಾ ಇದೆ. ಇನ್ನು ಏನೆಲ್ಲ ಈ ಪ್ರಕರಣದಲ್ಲಿ ಹೊರಗಡೆ ಬರುತ್ತೆ ಅನ್ನೋದನ್ನು ನೋಡಬೇಕು. ಯಾಕಂದ್ರೆ ಇದು ಫಸ್ಟ್ ಅಲ್ಲ ಇಡೀ ಏನು ತನಿಖೆ ಮಾಡ್ತಾ ಇರುವಂತದ್ದು ಅಥವಾ ದಾಳಿ ಮಾಡಿರುವಂತದ್ದು. ಹಿಂದೆ ಲೋಕಾಯುಕ್ತ ಕೂಡ ಮಾಡಿರೋದ್ರಿಂದ ಈ ಎಲ್ಲವೂ ಕೂಡ ಹೊರಗಡೆ ಬರ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ಈ ಡಾಕ್ಟರ್ ವೈ ಮಂಜುನಾಥ್ ಏನಿದ್ದಾರೆ, ಈತ ಒಳ್ಳೆ ವ್ಯಕ್ತಿ ಅಲ್ಲ, ಅಂದ್ರೆ ಭ್ರಷ್ಟಾಚಾರಿ ಅನ್ನುವಂಥದ್ದಂತೂ ಸಾಬೀತಾಗಿದೆ. ಯಾಕಂದ್ರೆ ಕೋಟಿ ಮಾಡ್ಕೊಳ್ಬೇಕು ಅಂತಂದ್ರೆ ಸುಮ್ಮನೆ ಬರೋದಿಲ್ಲ. ಇದ್ರ ಹಿಂದೆ ಲಂಚದ ಹಣ ಕೂಡ ಇದೆ. ಅದನ್ನ ಹೇಗೆ ಬ್ಲಾಕ್ ಇಂದ ವೈಟ್ ಮಾಡ್ಕೊಳ್ತಾ ಇದ್ದ, ಆಮೇಲೆ ಅದಕ್ಕೆ ಯಾರ್ಯಾರು ಸಪೋರ್ಟ್ ಮಾಡ್ತಾ ಇದ್ರು, ಆಮೇಲೆ ಯಾರೊಬ್ರು ಮಹಿಳಾ ಅಧಿಕಾರಿ ಕೂಡ ಮೈಸೂರಿನವರು ಕೂಡ ಇದ್ದಾರೆ ಅನ್ನುವಂಥದ್ದು ಕೂಡ ಹೆಸರು ಬಂದಿದೆ. ಅವ್ರನ್ನೂ ಕೂಡ ಈಗಾಗಲೇ ಅಲ್ಲೂ ಕೂಡ ವಿಚಾರಣೆಯನ್ನ ಮುಂದುವರಿಸಿದ್ದಾರೆ ಅಧಿಕಾರಿಗಳು. ನೋಡೋಣ, ಕಾದ್ ನೋಡೋಣ ಏನೇನಾಗತ್ತೆ ಅಂತ. ಥ್ಯಾಂಕ್ ಯು.